ಹಾಯ್ ಮುದ್ದು ಮಕ್ಕಳೇ, ಇಂದು ನಾವು ಕೇಳೋದು ಒಂದು ಸೂಪರ್ ಕಥೆ. ಬುದ್ಧಿವಂತ ಕೋತಿ ಮತ್ತು ದೊಡ್ಡ ಸಿಂಹದ ಕಥೆ. ಎಲ್ರೂ ರೆಡಿಯಾ? ಹಾಗಿದ್ರೆ ಕಥೆ ಶುರು. ಒಮ್ಮೆ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ದೊಡ್ಡ ಸಿಂಹ ಇತ್ತು. ಅದು ದಿನ ನಾನೇ ಕಾಡಿನ ರಾಜ ಅಂತ ಗರ್ಜನೆ ಮಾಡ್ತಾ ಇತ್ತು. ಎಲ್ಲ ಪ್ರಾಣಿಗಳು ಅಯ್ಯೋ ನಮ್ಗೆ ಭಯ ಆಗ್ತಿದೆ ಅಂತ ಕಂಪ್ಕೊಂಡು ಓಡಾಡ್ತಿದ್ವು. ಒಂದು ದಿನ ಎಲ್ಲ ಪ್ರಾಣಿಗಳು ಸೇರಿ ಮಾತಾಡಿದ್ವು, ಈಗೇನಾದ್ರೂ ಮಾಡ್ಬೇಕು, ಪ್ರತಿದಿನ ಒಬ್ಬೊಬ್ಬರನ್ನೇ ಸಿಂಹದ ಬಳಿ ಕಳಿಸೋಣ ಅಂತೆ. ಒಂದು ದಿನ ಸರದಿ ಚಿಕ್ಕ ಕೋತಿಗೆ ಬಂತು. ಕೋತಿ ಚಿಕ್ಕದಾಗಿದ್ರೂ ತುಂಬಾ ಬುದ್ಧಿವಂತ. ಕೋತಿ ನಿಧಾನವಾಗಿ ಟುಮ್ ಟುಮ್ ಅಂತ ಹೋಗ್ತಾ ಇತ್ತು. ಸಿಂಹ ಗರ್ಜಿಸ್ತು, ಏನಪ್ಪಾ ಇಷ್ಟು ತಡ ಯಾಕೆ? ಕೋತಿ ನಗ್ತಾ ಹೇಳ್ತು, ಅಯ್ಯೋ ಮಹಾರಾಜ, ದಾರಿಯಲ್ಲಿ ಇನ್ನೊಂದು ದೊಡ್ಡ ಸಿಂಹ ಸಿಕ್ಕಿತು, ನಾನೇ ಕಾಡಿನ ರಾಜ ಅಂತ ಅಂದಿತು. ಏನು, ಇನ್ನೊಂದು ಸಿಂಹನಾ? ಎಲ್ಲಿ ಇದೆ ತೋರಿಸು. ಕೋತಿ ಸಿಂಹವನ್ನು ಒಂದು ಬಾವಿ ಹತ್ತಿರ ಕರೆದೊಯ್ತು. ಅದೇ ಇಲ್ಲಿದೆ ನೋಡಿ ಅಂದಿತು. ಸಿಂಹ ಬಾವಿಗೆ ನೋಡ್ತು. ಅದಕ್ಕೆ ತನ್ನದೇ ಮುಖ ಕಾಣಿಸ್ತು. ಅಯ್ಯೋ ಇದೇ ಆ ಸಿಂಹ ಅಂತ ಜೋರಾಗಿ ಗರ್ಜಿಸಿ ಧಮ್ ಅಂತ ಬಾವಿಗೆ ಜಿಗಿದು ಬಿಟ್ಟಿತು. ಅಷ್ಟೇ, ಕಥೆ ಫಿನಿಶ್. ಎಲ್ಲ ಪ್ರಾಣಿಗಳು ಯೇ ಅಂತ ಖುಷಿಪಟ್ವು. ಕೋತಿ ಸೂಪರ್ ಅಂತ ಚಪ್ಪಾಳೆ ಹೊಡಿತ್ವು. ಮುದ್ದು ಮಕ್ಕಳೇ, ಈ ಕಥೆಯಿಂದ ನಮ್ಗೆ ಏನ್ ಗೊತ್ತಾಯ್ತು? ಬಲಕ್ಕಿಂತ ಬುದ್ಧಿ ಮುಖ್ಯ. ಶಾಂತವಾಗಿ ಯೋಚಿಸಿದ್ರೆ ಗೆಲುವು ನಮ್ಮದೇ. ನಿಮ್ಗೆ ಈ ಕಥೆ ಇಷ್ಟ ಆಯ್ತಾ? ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಹೊಸ ಕಥೆಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್ ಮುದ್ದು ಮಕ್ಕಳೇ.